ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಪೇಪರ್ 1 PSI ಬಗ್ಗೆ ತಿಳ್ಕೊಳ್ಳೋಕೆ ಈ ಕ್ಲಾಸ್ನ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ PSI 2 ಪತ್ರಿಕೆಗಳನ್ನು ಒಳಗೊಂಡಿರ್ತದೆ. ದೇರ್ ಆರ್ 2 ಪೇಪರ್ಸ್, ಪೇಪರ್ 1 ಆ್ಯಂಡ್ ಪೇಪರ್ 2. ಪತ್ರಿಕೆ 1ರಲ್ಲಿ ಸಂಪೂರ್ಣವಾಗಿ ಬರೆಯೋದಿರುತ್ತೆ. ಪೇಪರ್ 1 ಸಂಪೂರ್ಣ ಸಬ್ಜೆಕ್ಟಿವ್ ಇರುತ್ತೆ. ಪೇಪರ್ 2 ಬಂದ್ಬಿಟ್ಟು ಅಬ್ಜೆಕ್ಟಿವ್. ಇದು 50 ಮಾರ್ಕ್ಸ್ ಒಳಗೊಂಡಿರುತ್ತದೆ. ಇದು 150 ಮಾರ್ಕ್ಸಿಗೆ. ನಾವು ಮೇಜರಾಗಿ ಫೋಕಸ್ ಮಾಡ್ತಾ ಇರೋದು ಪೇಪರ್ 1 ಬಗ್ಗೆ. ಯಾಕಂದರೆ ಇಲ್ಲಿ ಇದೇನು ಓದಿರ್ತಿರಲ್ಲ ಇದ್ರದ್ದು ಅಪ್ರೋಚ್ ಇಲ್ಲಿರುತ್ತೆ. ಆ ರೀತಿಯಾಗಿ ನಾವು ಇದನ್ನು ಹೇಳ್ಕೊಡ್ತೇವೆ. ಯಾವ ಥರ ಅಂತಂದರೆ, ಈಗ ಪೇಪರ್ 1ನಲ್ಲಿ ಮೇಜರ್ಲಿ 3 ಪಾರ್ಟ್ಸ್ ಇರುತ್ತೆ. ದೇರ್ ಆರ್ 3 ಪಾರ್ಟ್ಸ್ ಇನ್ ಪೇಪರ್ 1. ಯಾವುದು? ಫಸ್ಟ್ ಒನ್ ಎಸ್ಸೆ, ಸೆಕೆಂಡ್ ಟ್ರಾನ್ಸ್ಲೇಷನ್, ಥರ್ಡ್ ಬಂದ್ಬಿಟ್ಟು ಪ್ರಿಸೈಸ್ ರೈಟಿಂಗ್. ಇದು 50 ಮಾರ್ಕ್ಸಿಗೆ, ಟೋಟಲ್ 90 ಮಿನಿಟ್ಸ್. ನೀವು ಟೈಮ್ನ ಅಲೋಕೇಟ್ ಮಾಡ್ಕೋಬೇಕು. ಹೇಗೆ? ಇದು 45 ಮಿನಿಟ್ಸ್ ತೊಗೊಂಡ್ರೆ ಇವೆರಡು 45 ಮಿನಿಟ್ಸ್ ಮಾಡ್ಕೋಬೇಕು. ಅದು ನಿಮ್ಮ ಒಂದು ಇದ್ರ ಮೇಲೆ ಹೋಗುತ್ತೆ. ಯಾಕೆ ಹೆಂಗೆ ಅಂದರೆ 45 ನಿಮಿಷ, ಕೆಲವೊಬ್ರು ಇಲ್ಲಿ 30 ನಿಮಿಷ ಮಾತ್ರ ತೊಗೊಳ್ತಾರೆ, ಇಲ್ಲಿ ಇದು ಕೊಡ್ತಾರೆ, ಇಲ್ಲಿ ಕೆಲವೊಬ್ರು 50 ನಿಮಿಷ ತೊಗೋತಾರೆ. ಸೊ 40 ಮಿನಿಟ್ಸ್ ಈ ಥರ ಸೆಗ್ರಿಗೇಟ್ ನೀವು ಮಾಡ್ಕೋಬೇಕು. ಸೊ ನಾವು ಇಲ್ಲಿ ಮೇಜರ್ಲಿ ಏನಕ್ಕೆ ಫೋಕಸ್ ಮಾಡ್ತೀವಿ ಅಂದರೆ ಎಸ್ಸೆಯಲ್ಲಿ ಏನಾಗುತ್ತೆ, 20 ಮಾರ್ಕ್ಸ್ ಎಸ್ಸೆ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಮೇಜರ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ 20 ಮಾರ್ಕ್ಸ್ ಇರುತ್ತೆ, ಇದು 10 ಮಾರ್ಕ್ಸ್ ಕೊಟ್ಟಿರ್ತಾರೆ. ಸೊ ನಾವು ಮೇಜರ್ಲಿ ಎಸ್ಸೆ ಬಗ್ಗೆ ತಿಳ್ಕೊಳ್ಳೋದಾದರೆ, ಆ್ಯಕ್ಚುಲಿ PSI ಎಸ್ಸೆಯಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮಗೆ, ಯಾವುದಾದ್ರೂ ಒಂದು ಅಂತ ಹೇಳ್ಬಿಟ್ಟು ಬರೀರಿ ಅಂತ ಹೇಳ್ಬಿಟ್ಟು. ಈ ಆಪ್ಷನ್ಸಲ್ಲಿ ಹೆಂಗಾಗುತ್ತೆ ಅಂದರೆ, ನೀವು PSI ಒಂದು ಎಸ್ಸೆ ಬರಿಬೇಕಂದ್ರೆ ಮೇಜರ್ಲಿ 3 ಆಯಾಮಗಳು ಇರುತ್ತೆ. IBC ಟೆಕ್ನಿಕ್ ಅಂತ ಕರಿತೇವೆ. ಇಂಟ್ರೊಡಕ್ಷನ್ ಇರುತ್ತೆ, ಸೆಕೆಂಡ್ ಬಂದ್ಬಿಟ್ಟು ಬಾಡಿ, ಆಮೇಲೆ ಕನ್ಕ್ಲೂಷನ್. ಈ 3 600 ಪದಗಳಿಗೆ ಮೀರದಂತೆ, ನಾಟ್ ಎಕ್ಸಿಡ್ ದ ಲಿಮಿಟ್ಸ್ ಆಫ್ 600 ವರ್ಡ್ಸ್. ಸೊ ಇಲ್ಲಿ ಏನಾಗುತ್ತೆ, ಇಂಟ್ರೊಡಕ್ಷನ್ ಯಾವುದೇ ರೀತಿಯಾಗಿ ಒಂದು ಪೇಜಸ್ನ ನೀವು ತೊಗೊಂಡ್ರೆ ಇದು ಒಂದು ಪೇಜಸ್ ಇರುತ್ತೆ, ಇದು ಒಂದು ಪೇಜಸ್ ಇರುತ್ತೆ. ಇಂಟ್ರೊಡಕ್ಷನ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಅರೌಂಡ್ ಹಾಫ್ ಆಫ್ ದಿ ಪೇಜಸ್ ಇಂಟ್ರೊಡಕ್ಷನ್ ಬರುತ್ತೆ. ಇಂಟ್ರೊಡಕ್ಷನ್ಗೆ ನೀವು ಏನು ಇಂಟ್ರೊಡಕ್ಷನಲ್ಲಿ ಏನೇನು ಒಳಗೊಂಡಿರಬೇಕು, ಯಾವ ರೀತಿಯಾಗಿ ನೀವು ಇಂಟ್ರೊಡಕ್ಷನ್ನ ಬರಿಬೇಕು ಅಂತಂದರೆ, ನೋಡ್ರಿ, ಈಗ ಒಂದು ಕೋಟ್ಸಿಂದ ಸ್ಟಾರ್ಟ್ ಮಾಡಿ, ಇಲ್ಲ ಸ್ಟೋರಿಯಿಂದ ಸ್ಟಾರ್ಟ್ ಮಾಡಬೇಕು, ಇಲ್ಲ ಡೇಟಾ, ಇಲ್ಲ ಎಕ್ಸಾಂಪಲ್ಸ್. ಹೆಂಗಾಗುತ್ತೆ, ಒಂದು ಕೋಟ್ಸ್ ಬರಿತೀರಾ, ಇನ್ ಕೇಸ್ ನಿಮಗೆ ಕೋಟ್ ಬರೆಯೋ ಥರ ಇರಲಿಲ್ಲ, ಸೊ ಅಲ್ಲಿ ಏನು ಮಾಡಬೇಕು, ಸ್ಟೋರಿ ಬರಿಬೇಕು. ಯಾವುದೋ ಒಂದು ರೀಸೆಂಟ್ ಸ್ಟೋರಿ ಅಥವಾ ರೀಸೆಂಟ್ಲಿ ಆಗಿರ್ತಕ್ಕಂತಹ ಎಕ್ಸಾಂಪಲ್ನ ಸ್ಟೋರಿ ಬೇಸ್ಡ್ ಆಗಿ ಬರಿಬೇಕು. ಫಾರ್ ಎಕ್ಸಾಂಪಲ್, ಈಗ ಗ್ಯಾರಂಟಿ ಯೋಜನೆಗಳು ಬಂದಿದೆ. ಗ್ಯಾರಂಟಿ ಯೋಜನೆ ಬಗ್ಗೆ 5 ಯೋಜನೆಗಳಿದ್ದಾಗ ನೀವು ಒಂದೇ ಕೋಟಲ್ಲಿ 5 ಯೋಜನೆ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ಸ್ಟೋರಿ ಬೇಸ್ ಬರಿಬೇಕು. ಯಾವ ಥರ, ಒಂದು ಬಸ್ ಟಿಕೆಟಿಂದ ಕಡಿಮೆ ಹಣ ಉಳಿದಿರೋದ್ರಿಂದ, ಅಥವಾ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಿರತಕ್ಕಂತಹ ದುಡ್ಡನ್ನ ತನ್ನ ಮಗನಿಗೆ SSLC ಕಲ್ಸೋಕ್ಕೆಲ್ಲ ಟ್ರೈ ಮಾಡೋದು. ಅದು ನೆಕ್ಸ್ಟ್ ನಾವು ಎಸ್ಸೆ ಡಿಸ್ಕಷನ್ ಮಾಡಬೇಕಾದ್ರೆ ಒಂದು ಕಂಪ್ಲೀಟ್ ಎಸ್ಸೆನ ಯಾವ ರೀತಿಯಾಗಿ ನಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬರೆದಾಗ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಏನು ಅಂದರೆ, ಈ ಸ್ಟೋರಿ ಬೇಸ್ ಬರಿತೀರಾ. ಸ್ಟೋರಿ ಬೇಸ್ ಆದಮೇಲೆ ಇನ್ನು ಎಕನಾಮಿಕ್ ರಿಲೇಟೆಡ್ ಅಂತ ಏನಾದರೂ ಎಸ್ಸೆಗಳು ಬಂದರೆ ಡೇಟಾ ರಿಲೇಟೆಡ್ ಬರಿಬೇಕು. ಡೇಟಾಸ್ ಅಂದರೆ ಹೆಂಗಂದರೆ, ಇನ್ ಕೇಸ್ ಅವ್ರು ಏನಾದರೂ ವಿಕಸಿತ ಭಾರತ ಅಂತ ಕೇಳಿದ್ರೆ, ವಿಕಸಿತ ಭಾರತದ ಬಗ್ಗೆ ನಾವು ಹೇಳ್ತೇವಲ್ಲ, ಅವಾಗ ಹೇಳ್ತೇವೆ ಯಾವ ಥರ ಅಂದರೆ, ಡೇಟಾ ಇನ್ ಕೇಸ್ ವಿಕಸಿತ ಭಾರತದಲ್ಲಿ 1947ಇಂದ ಇಲ್ಲಿ ಗಂಟ 2047 ವಿಕಸಿತ ಭಾರತ ಇದೆ. ಈ 1947ನಲ್ಲಿ ಏನು ಡೇಟಾ ಇತ್ತು, 2047ನಲ್ಲಿ ಏನು ಡಾಟಾ ಹೊರಟಿದೆ ಅನ್ನೋದನ್ನ ಬರಿಬೇಕು. ಆ ಥರ ಇಂಟ್ರೊಡಕ್ಷನಲ್ಲಿ ನಿಮಗೆ ಕೋಟ್ ಆಗಿರ್ಬೋದು ಅಥವಾ ಇನ್ನೊಂದು ಸ್ಟೋರಿ ಆಗಿರ್ಬೋದು, ಈ ಥರ ಮಾಡ್ಕೋಬೇಕು. ಇನ್ ಬಾಡಿಯಲ್ಲಿ ಬಂದಾಗ, ಬಾಡಿ ಈಸ್ ಅ ಮೇಜರ್ ಪಾರ್ಟ್. ಇಂಟ್ರೊಡಕ್ಷನ್ ನೀವು ಗುಡ್ ಇಂಟ್ರೊಡಕ್ಷನ್ ಕೊಟ್ಟರೆ ಏನು ಮಾಡ್ತಾರೆ ಅವರು, ಸೊ ಕೋಟ್ಸ್ ಹಾಕಿರ್ತೀರಾ, ಎಲ್ಲ ಮಾಡಿರ್ತೀರಾ. ಈಗ ಬಾಡಿಯಲ್ಲಿ ಏನಾಗುತ್ತೆ, ನಿಮ್ದು ರಿಯಲ್ ಆಗಿ ಏನು ಹೇಳಕ್ಕೆ ಹೊರಟಿದ್ದೀರಿ ಅಂದರೆ, ಆ ಎಸ್ಸೆಯಲ್ಲಿ ಏನು ಕೇಳಿದಾನೆ ಅದನ್ನು ನೀವು ಯಾವ ರೀತಿಯಾಗಿ ರಿಯಲಿಸ್ಟಿಕ್ ಆಗಿ ಏನು ಹೇಳಕ್ಕೆ ಹೊರಟಿದ್ದೀರಿ ಅದನ್ನು ಬಾಡಿಯಲ್ಲಿ ಬರಿಬೇಕಾಗುತ್ತೆ. ಬಾಡಿಯಲ್ಲಿ ಏನೇನು ಬರಿಬೇಕು, ಒಂದು ಪರಿಣಾಮ, ಯಾವುದೇ ಒಂದು ಎಸ್ಸೆ ಆಗಿರಲಿ, ಪರಿಣಾಮ, ಆಮೇಲೆ ಸವಾಲುಗಳು. ಈ ಸವಾಲುಗಳನ್ನು ತಡೆಗಟ್ಟಕ್ಕೆ ಸೊಲ್ಯೂಷನ್ಸ್ ಏನು, ಉಪಕ್ರಮಗಳು ಯಾವ್ದ್ಯಾವುದು, ಉಪಕ್ರಮಗಳು. ಈ ಪರಿಣಾಮಗಳು ಯಾವ ರೀತಿಯಾಗಿ, ಯಾವ ಆಯಾಮಗಳಲ್ಲಿ ಪರಿಣಾಮಗಳದಾವ. ಒಂದು ಇಂಡಿವಿಜುವಲ್ ಇರುತ್ತೆ, ಇನ್ನೊಂದು ಕಮ್ಯುನಿಟಿ ಬೇಸ್, ಒಂದು ಸಮುದಾಯ ಇದಿರುತ್ತೆ, ಇನ್ನೊಂದು ಸ್ಟೇಟ್, ಇನ್ನೊಂದು ಹೋಲಿಸ್ಟಿಕ್ ಆಗಿ ಸೆಂಟರ್. ಅಂದರೆ ಈ ಮಟ್ಟಗಳಲ್ಲಿ ಬರೀತಾರೆ, ಈ ಥರ ಬರೀರಿ. ಇಲ್ವಾ ಪರಿಣಾಮಗಳು ಹೆಂಗಂದ್ರೆ ಸ್ಟೇಕ್ ಹೋಲ್ಡರ್ಸ್ ಮೇಲೆ ಇರುತ್ತೆ. ಆ ಪರಿಣಾಮ ಯಾವ ರೀತಿಯಾಗಿ ನಮ್ಮ ವೈಯಕ್ತಿಕವಾಗಿ ಇದನ್ನು ಆಗಿರ್ಬೋದು, ಅಥವಾ ಕಮ್ಯುನಿಟಿ ಬೇಸ್ ಆಗಿರ್ಬೋದು, ಸ್ಟೇಟ್ ಮತ್ತು ಸೆಂಟ್ರಲ್, ಇವೆಲ್ಲದಕ್ಕೂ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಅಂದರೆ ದಿನನಿತ್ಯದ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ. ಇಂಥ ಎಸ್ಸೆಗಳು ಕೇಳಿದಾಗ ಎಲ್ಲ ವಿಕಸಿತ ಭಾರತ. ನೆಕ್ಸ್ಟ್ ಎಸ್ಸೆಯಲ್ಲಿ ಒಂದೊಂದಾಗಿ ಯಾವ ರೀತಿಯಾಗಿ ನಾವು ಇದೇ ಮೆಥಡ್ನ ಇಟ್ಕೊಂಡು ನಿಮ್ಮ ಹತ್ರ ಕಡಿಮೆ ಸೋರ್ಸ್ ಇದ್ರು ಯಾವ ರೀತಿಯಾಗಿ ನೀವು ಅಪ್ರೋಚ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೇವೆ. ಇನ್ನು ಸವಾಲುಗಳು, ಈ ಸವಾಲುಗಳು ಹೆಂಗಿರ್ಬೇಕಂದ್ರೆ, ಈ ಪರಿಣಾಮಗಳಿಗೆ ಸವಾಲುಗಳು ಯಾವ ರೀತಿಯಾಗಿದ್ದಾವೆ, ಈ ಸವಾಲುಗಳನ್ನು ಯಾವ ರೀತಿಯಾಗಿ ನೀವು ತಡೆಗಟ್ತೀರಿ ಅಂದರೆ ಸೊಲ್ಯೂಷನ್ಸ್. ಇದೇ ಮಾದರಿಯಲ್ಲಿ ಒಂದೇದು ನೀವು ಪರಿಣಾಮ ಇಂಡಿವಿಜುವಲ್ ಅಂತ ಬರೆದ್ರೆ ಯಾವ ರೀತಿಯಾಗಿ ಅಲ್ಲೇ ಇಂಡಿವಿಜುವಲ್ ಇದ್ದಾಗ ಯಾವ ರೀತಿಯಾಗಿ ನೀವು ಪರಿಣಾಮಗಳನ್ನು ಹೇಳ್ತೀರಿ, ಆ ಪರಿಣಾಮಗಳನ್ನು ಯಾವ ಸವಾಲುಗಳನ್ನ ಬೀರ್ತಾವೆ ಇಲ್ಲೇ ಒಂದು 2 ಲೈನಲ್ಲಿ, ಅಥವಾ ಅದಾದ ನಂತರ ಸೊಲ್ಯೂಷನ್ಸ್. ಇಷ್ಟು ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಟ್ಬಿಟ್ರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ಏನು ಇಲ್ಲಿ ಪರಿಣಾಮಗಳೇ ಬರ್ದಿದ್ದಾನೆ, ಸೊ ಸೊಲ್ಯೂಷನ್ ಎಲ್ಲ ಇದಾಗಿದೆ. ಆಮೇಲೆ ಮೇಜರ್ಲಿ ಏನಾಗುತ್ತೆ, ಇನ್ನೊಂದು ಡೈಗ್ರಾಮ್ ಆ್ಯಂಡ್ ಫ್ಲೋ ಚಾರ್ಟ್. ಡೈಗ್ರಾಮ್, ಫ್ಲೋ ಚಾರ್ಟ್ ಬಳಸಬೇಕಾ ಅಥವಾ ಬೇಡ ಅನ್ನೋ ತುಂಬ ಮಿತ್ತಿದೆ. ಸಾಮಾನ್ಯವಾಗಿ ಡೈಗ್ರಾಮ್ನ ನೀವು ಮಧ್ಯದಲ್ಲಿ ಹಾಕಬೇಡಿ. ಯಾಕೆಂದರೆ ಸೊ ಜಾಗ ಅಂದರೆ ಸ್ಪೇಸ್ ತುಂಬಿಸಕ್ಕೆ ಟ್ರೈ ಮಾಡಿದ ಅನ್ನೋ ಥರ ಫೀಲ್ ಆಗಬಾರ್ದು ಇವ್ಯಾಲ್ಯೂಯೇಟರ್ಗೆ. ಸೊ
ಸೊ ನೀವೇನು ಮಾಡಬೇಕು, ಒಂದು ಸೈಡಿಗೆ ದ್ಯಾಟ್ ಶುಡ್ ಬಿ ಲೆಫ್ಟ್ ಸೈಡ್. ಯಾವ ಥರ, ಇಲ್ಲಿ ಫ್ಲೋ ಚಾರ್ಟ್ ಹಾಕಬೇಕು, ಇಲ್ಲಿ ಡಯಾಗ್ರಾಮ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಅವ್ನಿಗೆ ಇವ್ಯಾಲ್ವೇಟರ್ಗೆ ಇಲ್ಲಿ ಡಯಾಗ್ರಾಮ್ ಹಾಕಿದಾನಂದ್ರೆ ಅವ್ನು ಮೊನೋಟೋನಸ್ ನಾವು ಕಳ್ದಂಗೆ ಆಗುತ್ತೆ. ಏನು, ಒಬ್ಬ ಇವ್ಯಾಲ್ವೇಟರ್ ಕಂಪ್ಲೀಟಾಗಿ ಓದ್ತಾ ಹೋದಂಗೆ ಲಾಸ್ಟ್ ಇವಾಪರೇಟ್ ಆಗ್ತಾರೆ. ಆ ಟೈಮಲ್ಲಿ ನಾವು ಮೊನೋಟೋನಸ್ ಕಳಿಬೇಕಂದ್ರೆ ಒಂದು ಡಯಾಗ್ರಾಮ್ ಅಥವಾ ಫ್ಲೋ ಚಾರ್ಟ್ ಅಂದರೆ ಡೇಟಾ, ಯಾವುದೇ ರೀತಿಯಾಗಿ ಒಂದು ಚೆನ್ನಾಗಿರೋ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾ ಡೇಟಾನ ಎಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಎಕ್ಸಾಂಪಲ್ಸ್ನ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನೆಕ್ಸ್ಟ್ ಈಗ ಹೇಳ್ತೇನೆ. ಏನಂತಂದ್ರೆ ಇದು ಬಾಡಿಯಲ್ಲಿ ಯಾವ ಥರ ಬರಿಬೇಕಂತ ಹೇಳಿದೆ. ಈಗ ಕನ್ಕ್ಲೂಷನ್ ಇದು ಮೇಜರ್ ಪಾರ್ಟ್ ಆಗುತ್ತೆ. ಯಾಕೆಂದ್ರೆ ಒಂದು ಟಾಪಿಕ್ನ ನೀವು ಎಂಡ್ ಮಾಡ್ತಾ ಇದ್ದೀರಂದ್ರೆ ಏನು ಎಂಡಿಂಗ್ ಕೊಟ್ಟಿದ್ದಾರೆ ಅಂದರೆ ಹಿಮ್ಮುಖ ಏನಿದೆ ಇದರಲ್ಲಿ. ಇಂಟ್ರೊಡಕ್ಷನ್ ಆಯಿತು, ಬಾಡಿ ಆಯಿತು, ಕನ್ಕ್ಲೂಷನ್ ಯಾವಾಗಲೂ ಫ್ಯೂಚರಿಸ್ಟಿಕ್ ಆಗಿರಬೇಕು. ಯಾವ ರೀತಿ ಫ್ಯೂಚರಿಸ್ಟಿಕ್ ಅಂದರೆ ಯಾವ್ದಾವ್ದು ಕನ್ಕ್ಲೂಷನ್ನ ನೀವು ಫ್ಯೂಚರಿಸ್ಟಿಕ್ ಆಗಿ ಯೂಸ್ ಮಾಡ್ತೀರಾ. ಒಂದು SDG ಗೋಲ್ಸ್ನ ಯೂಸ್ ಮಾಡ್ಕೋಬೇಕು, ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಇನ್ನೂ ಒಂದು DPSP ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯೂಸ್ ಮಾಡ್ಕೋಬೇಕು. ಆಮೇಲೆ ಫಂಡಮೆಂಟಲ್ ರೈಟ್ಸ್, ಇನ್ನು ರಿಯಲಿಸ್ಟಿಕ್ ಎಕ್ಸಾಂಪಲ್ ಆ್ಯಂಡ್ ಡೇಟಾ ಇದು ಬಳಸಬೇಕು. ಅಂದರೆ ಫ್ಯೂಚರಿಸ್ಟಿಕ್ ಕನ್ಕ್ಲೂಷನ್ ಹೆಂಗಿರ್ಬೇಕಂದ್ರೆ ನಿಮ್ಮ ಓನ್ ವರ್ಡ್ಸ್ ಅನ್ನೋದಕ್ಕಿಂತ ಈ ಥರ ಪ್ರಿಸೈಸ್ಡ್ ಸೋರ್ಸ್ನ ಯೂಸ್ ಮಾಡಿದಾಗ ನಮಗೆ ಇನ್ನೂ ಗುಡ್ ಮಾರ್ಕ್ಸ್ನ ಫೆಚ್ ಮಾಡೋಕ್ಕಾಗುತ್ತೆ. 20 ಮಾರ್ಕ್ಸ್ ಅಂದರೆ ತುಂಬ ಕಡಿಮೆ ಅಂತಲ್ಲ. 20 ಮಾರ್ಕ್ಸಲ್ಲಿ 0.25 ಇಂದ ಹೊರಗಿದ್ದವ್ರನ್ನೂ ಅದಾರ, ಕ್ಲೋಸ್ಡ್ ಪರ್ಸನ್ಸ್ ಇದ್ದಾರೆ. ನಮ್ಮ ಆ್ಯಕ್ಚುಲಿ ಆ ಥರ ಇರೋದ್ರಿಂದ ನೀವು ಯಾವಾಗಲೂ ಕಂಟೆಂಟ್ ಹೆಂಗಿರ್ಬೇಕಂದ್ರೆ ಅಂಬ್ರೆಲ್ ಥರ ಕಂಟೆಂಟ್, ಅಂದರೆ ಹೋಲಿಸ್ಟಿಕ್ ಕಂಟೆಂಟ್ ಇರಬೇಕು. ಆ ಹೋಲಿಸ್ಟಿಕ್ ಕಂಟೆಂಟಿಂದ ಏನಾಗ್ಬಿಡುತ್ತೆ, ಸೊ ನಿಮಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಲ್ಲ ಆಯಾಮಗಳು ಸಿಗ್ತವೆ. ಸೋಷಿಯಲ್ ಆಯಾಮ ಸಿಗುತ್ತೆ, ಪೊಲಿಟಿಕಲ್ ಆಯಾಮ ಸಿಗುತ್ತೆ, ಹಿಸ್ಟೋರಿಕಲ್ ಆಯಾಮ ಸಿಗುತ್ತೆ, ಆಮೇಲೆ ರೀಸೆಂಟ್ಲಿ ಟೆಕ್ನಾಲಜಿಕಲ್ ಆಯಾಮ ಎಲ್ಲನೂ ಸಿಗುತ್ತೆ. ಅಂದರೆ ಸ್ವಚ್ಛ ಭಾರತ ಮಿಷನ್ ಕೇಳಿದಾಗೂ ಈ ಕಂಟೆಂಟ್ ಯೂಸ್ ಮಾಡ್ಕೋಬೋದು. DPSP ಯೂಸ್ ಮಾಡ್ಕೋಬೋದು. DPSP ಎಲ್ಲ ಆಯಾಮಗಳಿದಾವೆ ರೀ, 360 ಡಿಗ್ರಿ ಆಯಾಮ ಇದೆ DPSPಯಲ್ಲಿ. ಈ ಕನ್ಕ್ಲೂಷನ್ ಏನು ಹೇಳಿದ್ದೀನಲ್ಲ, ಇದು ಇಷ್ಟೆಲ್ಲ ಹೇಳಿದ್ಮೇಲೆ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ 2025 KAS ಅಲ್ಲಿ OTT ಕೇಳಿದ್ದ. OTT ಎಲ್ಲರೂ ನೋಡಿದ್ದೀವಿ, ಅಮೆಜಾನ್, ನೆಟ್ಫ್ಲಿಕ್ಸ್, ಜಿಯೋ ಹಾಟ್ಸ್ಟಾರ್, ಇವೆಲ್ಲ OTT ಪ್ಲಾಟ್ಫಾರ್ಮ್ಸ್ ಇವೆಲ್ಲರೂ ನೋಡಿದ್ದೀವಿ. ಅವಾಗ ಯಾವ ರೀತಿಯಾಗಿ ಬರಬೇಕು, ಅವರು ಬೆಳ್ಳಿ ಪರದೆ ಅಂತ ಕೊಟ್ಟು ನೀವು OTTನ ಬೆಳ್ಳಿ ಪರದೆ ತೆಗಿತಾ ಇದೆ ಅಂತ ಅನ್ನೋದನ್ನ ಒಂದು ಕ್ರಿಟಿಸೈಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದನ್ನು ನೀವು ಯಾವ ರೀತಿ, ಈಗ ಬೌನ್ಸರ್ಸ್ ಎಸ್ಸೆಗಳು ಬಂದಾಗ ಯಾವ್ಯಾವ ಮಾದರಿಗಳನ್ನ ನೀವು ಯೂಸ್ ಮಾಡ್ತೀರಾ. ಒಂದು GS ಅಪ್ರೋಚ್, ಇದು ಮೇಜರ್ಲಿ ಏನಾಗುತ್ತೆ ಪೇಪರ್ 1ಗೆ ತುಂಬ ಹೆಲ್ಪ್ ಆಗುತ್ತೆ. GS ಅಪ್ರೋಚ್ ಏನಂದ್ರೆ, ನೀವು ಪೇಪರ್ 2 ಅಲ್ಲಿ ಏನೇನು ಓದಿರ್ತೀರಿ, ಪೇಪರ್ 2ಗೆ ಏನೇನು ಓದಿರ್ತೀರಿ ನೀವು, ಒಂದು ಹಿಸ್ಟರಿ ಓದಿರ್ತೀವಿ. ಯಾವಾಗಲೂ ಎಸ್ಸೆ ಫಸ್ಟ್ ಇಂಟ್ರೊಡಕ್ಷನ್ ಬರೋದಾದ್ಮೇಲೆ ಬಾಡಿ ಬರಿಬೇಕಂದ್ರೆ ಹಿಸ್ಟೋರಿಕಲ್ ಅಪ್ರೋಚ್ ಫಸ್ಟ್ ಬರೀರಿ. ಅದಾದ ನಂತರ ಏನಾಗುತ್ತೆ, ಪೊಲಿಟಿಕಲ್ ಅಪ್ರೋಚ್ ಬರುತ್ತೆ, ಪೊಲಿಟಿಕಲ್ ಸೈನ್ಸ್ ಓದಿದ್ರಿ. ಆಮೇಲೆ ಎಕನಾಮಿಕಲ್ ಅಪ್ರೋಚ್, ದೆನ್ ಸೋಷಿಯಲ್ ಅಪ್ರೋಚ್, ದೆನ್ ಸೈನ್ಸ್ ಆ್ಯಂಡ್ ಟೆಕ್ ಅಪ್ರೋಚ್. ಆಮೇಲೆ ಇದು ಇದೆಲ್ಲ. ಸೊ ಪೇಪರ್ 1 ಅಂದರೆ ಇದು GS ಅಪ್ರೋಚ್. GS ಅಲ್ಲಿ ಏನೇನೆಲ್ಲ ಓದಿರ್ತೀರಾ. ಸೊ ಎಕನಾಮಿಕ್ ಸರ್ವೆ ಆ್ಯಂಡ್ ಬಡ್ಜೆಟ್ ಇವೆರಡು ಕಂಪಲ್ಸರಿ ಮಾಡಿ. ಎಕನಾಮಿಕ್ ಸರ್ವೆ ಆ್ಯಂಡ್ ಬಡ್ಜೆಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಡೇಟಾ ಸಿಗುತ್ತೆ. ಒಂದು ಪ್ಲಸ್ ಪಾಯಿಂಟ್, ಇವು ರಿಯಲಿಸ್ಟಿಕ್ ಡೇಟಾ, ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಟ್ಟಿರೋ ಡೇಟಾಗಳು. ಸೊ ಇವು ರಿಯಲಿಸ್ಟಿಕ್ ಆಗಿ ಅನಿಸುತ್ತೆ. ಬಡ್ಜೆಟ್ ಓದಿದಾಗ ಬಡ್ಜೆಟಲ್ಲಿ ಅಲೋಕೇಶನ್ ಇರುತ್ತೆ. ಎಲ್ಲ ಅಲೋಕೇಶನ್ ಅಂದರೆ ಕಂಪ್ಲೀಟ್ ಅಲೋಕೇಶನ್ ನೋಡೋ ಹಾಗಿಲ್ಲ. ಇಷ್ಟು ಬಡ್ಜೆಟ್ನ ನಾವು ಮಾಡಿದ್ದೀವಿ, 5 ಪಾಯಿಂಟ್ ಇಷ್ಟು ಬಡ್ಜೆಟ್ ಅಲೋಕೇಶನ್ ಇದೆ ನಮಗೆ ಅಂತ ಅನ್ನೋದನ್ನ ಗೊತ್ತಾಗುತ್ತೆ. ಸೊ ಇವು ರಿಯಲಿಸ್ಟಿಕ್ ಡೇಟಾಗಳು. ಇನ್ನು ನಿಮಗೆ ರಿಯಲಿಸ್ಟಿಕ್ ಡೇಟಾಗಳು ಅಂತಂದರೆ ಬೇರೆ ಥರ ಹೋದರೆ ತುಂಬ ಹೆಕ್ಟಿಕ್ ಅನಿಸ್ಬಿಡುತ್ತೆ. ಸೊ ನೀವೇನು ಮಾಡಿ, ಎಕನಾಮಿಕ್ ಸರ್ವೆ ಆ್ಯಂಡ್ ಬಡ್ಜೆಟ್ ಜಿಸ್ಟ್ನ ಓದ್ಕೊಂಬಿಡಿ. ಜಿಸ್ಟ್ನ ಓದ್ಕೊಂಡಾಗ ನಿಮಗೆ ಸಮ್ ಅಮೌಂಟ್ ಡೇಟಾ ಸಿಗುತ್ತಲ್ಲ, ಅದನ್ನು ಅಂದರೆ ಹೋಲಿಸ್ಟಿಕ್ ಅಪ್ರೋಚ್, ಅಂಬ್ರೆಲಾ ಅಪ್ರೋಚ್ ಮಾಡ್ಬೇಕು ನೀವು. ಇದೊಂದು ಎಕನಾಮಿಕ್ ಸರ್ವೆ ಓದಿದೆ ಅಂದರೆ ಎಲ್ಲಕ್ಕೂ ಹೆಲ್ಪ್ ಆಗಬೇಕು. ಯಾವ ಡೇಟಾಗಳಿದೆ ಅಲ್ಲ, ಮಹಿಳಾ ಸಬಲೀಕರಣ ಆಗಿರ್ಬೋದು, ಸೋಷಿಯಲ್ ಇಶ್ಯೂ, ಈ ಕಾಸಸ್ ಆಗಿರ್ಬೋದು, ಆಮೇಲೆ ಈ ಸೈಬರ್ ಸೆಕ್ಯೂರಿಟಿ ಥ್ರೆಟ್ ಆಗಿರ್ಬೋದು. ಇಷ್ಟು ಕ್ರೋರ್ ನಮಗೆ ಲಾಸ್ ಆಗಿದೆ ಸೈಬರ್ ಸೆಕ್ಯೂರಿಟಿಯಿಂದ. ಸೊ 2035 ಇನ್ 3 ಟ್ರಿಲಿಯನ್ ಎಕನಾಮಿ ಲಾಸ್ ಆಗುತ್ತಂತೆ. ಎಕನಾಮಿಕ್ ಸರ್ವೆ ಹೇಳುತ್ತೆ ಏನು, 3 ಟ್ರಿಲಿಯನ್ ಲಾಸ್ ಬೈ ಸೈಬರ್ ಸೆಕ್ಯೂರಿಟಿ ಥ್ರೆಟ್ ಇಂದ. ಸೊ ಇಂಥ ಡೇಟಾಗಳನ್ನ ನೀವು ಹಾಕಿದಾಗ ಏನಾಗುತ್ತೆ, ಅವರಿಗೆ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಸೊ ಇದಾದ ನಂತರ ಇನ್ನು GS ಅಪ್ರೋಚ್ ಆದ ನಂತರ ಏನು ಬರೀಬೇಕಂತಂದ್ರೆ ಸ್ಟೇಕ್ ಹೋಲ್ಡರ್ಸ್ ಅಪ್ರೋಚ್ ಬರೀಬಹುದು. ಸ್ಟೇಕ್ ಹೋಲ್ಡರ್ಸ್ ಅಪ್ರೋಚ್ ಹೆಂಗೆ, ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಭಾಗಿದಾರರು, ಇದರಲ್ಲಿ ಷೇರುದಾರರು ಅಥವಾ ಭಾಗಿದಾರರು, ಯಾರ್ಯಾರು ಭಾಗಿದಾರರು, ಯಾವ ರೀತಿಯಾಗಿ ಬರಬೇಕು ಒಂದು ಸ್ಟೇಕ್ ಹೋಲ್ಡರ್ಸ್ ಅಂತ ಬಂದಾಗ ಅಂತಂದ್ರೆ, ಒಂದು ಇಂಡಿವಿಜುವಲ್ ಸ್ಟೇಕ್ ಹೋಲ್ಡರ್ಸ್ ಅಂದರೆ ನಾವು. ಇದು ಸಪೋಸ್ AI ಕೇಳ್ದ ಅಂತ ಇಟ್ಕೊಳ್ಳಿ, ಇಲ್ಲಿ ಯಾರ್ಯಾರಿಗೆ ಪರಿಣಾಮ ಬೀರುತ್ತಲ್ಲ ಅದು ಭಾಗಿದಾರರು. ಯಾರ್ಯಾರಿಗೆ ಪರಿಣಾಮ ಬೀರುತ್ತೆ, ಇಂಡಿವಿಜುವಲ್ ನಮಗೆ ವೈಯಕ್ತಿಕ ಬರುತ್ತೆ. ಸೆಕೆಂಡ್ ಏನು ಮಾಡುತ್ತೆ, ಕಮ್ಯುನಿಟಿ, ಹೋಲ್ ಕಮ್ಯುನಿಟಿ ಮೇಲೆ ಬೀಳುತ್ತೆ. ಥರ್ಡ್ ಒನ್, ಇಲ್ಲಿ ಕಮ್ಯುನಿಟಿ ಅಂದರೆ ಫ್ಯಾಮಿಲಿ, ಕಂಪ್ಲೀಟ್ ಸೊಸೈಟಿ ರೀ, ಸೊಸೈಟಿ ಒಂದು ಗುಂಪು ಇರುತ್ತಲ್ಲ ಅದು. ಸೊ ದೆನ್ ಏನು ಮಾಡುತ್ತೆ, ಎಕಾನಮಿ ಮೇಲೆ ಪರಿಣಾಮ ಬೀರುತ್ತೆ, ಎಕಾನಮಿ ಇಸ್ ಅ ಸ್ಟೇಕ್ ಹೋಲ್ಡರ್. ಫೋರ್ತ್ ಒನ್, ಗೌರ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ, ಸರ್ಕಾರ. ಆಮೇಲೆ ಎನ್ವಿರಾನ್ಮೆಂಟ್, ಪರಿಸರದ ಮೇಲೆ ಪರಿಣಾಮ ಬೀರುತ್ತೆ. ಯಾವುದ್ಯಾವ್ದ್ರ ಮೇಲೆ ನೆಗೆಟಿವ್ ಆಗಿರೋ ಪರಿಣಾಮ ಬೀರಿರ್ಬೋದು ಅಥವಾ ಪಾಸಿಟಿವ್ ಪರಿಣಾಮ ಬೀರಿರ್ಬೋದು, ಅದೆಲ್ಲವೂ ಬಂದ್ಬಿಟ್ಟು ಸ್ಟೇಕ್ ಹೋಲ್ಡರ್ಸ್, ಭಾಗಿದಾರರು ಬರ್ತಾರೆ. ಇನ್ನೊಂದು ಏನಂತಂದರೆ, ರೀಸೆಂಟ್ಲಿ ಇವಾಗ ನಮ್ಮ ಸ್ನೇಹಿತರೆಲ್ಲ ಬರೆದಿರೋದು ಹೆಂಗೆ ಅಂತಂದರೆ ಸ್ಪೀಚ್ ಅಪ್ರೋಚ್ ಅಂತೆ. ಸೋಷಿಯಲ್ ಪ್ಲಸ್ ಸೈನ್ಸ್, ಪಾಲಿಟಿಕ್ಸ್, ಎಕನಾಮಿ, ಎಕಾಲಜಿ, ಇದು ಸೇಮ್ ಆ್ಯಸ್ ಇಟ್ ಇಸ್ GS ಅಪ್ರೋಚ್ ಥರನೇ ಇದೆ. ಸೊ ನೀವೇನು ಮಾಡಿ, ನಿಮಗೆ ಯಾವ ರೀತಿಯಾಗಿ ಫಸ್ಟ್ ಒಂದು ಎಸ್ಸೆ ತೊಗೊಂಡು ಯಾವ ರೀತಿಯಾಗಿ ನಾನು ಬರೀಬೇಕು ಫಸ್ಟೇ ನಿರ್ಧಾರ ಮಾಡ್ಕೋಬೇಕು. ಯಾವ ಥರ ನಾನು ಯಾವ ಮಾದರಿಯಲ್ಲಿ ಬರೆದ್ರೆ ನನಗೆ ಗುಡ್ ಮಾರ್ಕ್ಸ್ ಬರುತ್ತೆ. ಸೊ ಅಲ್ಲೇನಾಗ್ಬಿಡುತ್ತೆ, ಈಗ ನೀವು ಒಂದು ಎಸ್ಸೆ ಬರಿತಾ ಇರ್ತೀರ, ಫ್ಲೋ ತಪ್ಪೋಗ್ಬಿಡುತ್ತೆ. ಸೊ ಈ
ಫ್ಲೋನ ಕಂಟಿನ್ಯೂ ಇಟ್ಕೋಬೇಕಂದ್ರೆ ಮಾದರಿಗಳನ್ನು ಯೂಸ್ ಮಾಡ್ಕೋಬೇಕು. ಕೊಟ್ಟಿರ್ತಕ್ಕಂಥ ಎಸ್ಸೆದ ಮೇನ್ ಡಿಮ್ಯಾಂಡ್ ಏನಿದೆ ಆ ಮಾದರಿಗಳನ್ನು ನೀವು ಬಳಸ್ಕೋಬೇಕು. ಮೇನ್ ಡಿಮ್ಯಾಂಡಲ್ಲಿ ಯಾವ ಕಂಪೋನೆಂಟ್ಸ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ತುಂಬ ಹೆಕ್ಟಿಕ್ ಆಗಿ ಬರೋಕ್ಕಾಗಲ್ಲ, ಯಾಕಂದರೆ 600 ವರ್ಡ್ಸ್ ಲಿಮಿಟ್ ಇದೆ. 600 ವರ್ಡ್ಸ್ ಲಿಮಿಟ್ ಇರೋದ್ರಿಂದ ಏನಾಗ್ಬಿಡುತ್ತೆ, ತುಂಬ ಇವೆಲ್ಲ ಅಪ್ರೋಚ್ಗಳನ್ನ ಒಂದೇ ಅಪ್ರೋಚ್ ತರೋಕ್ಕಾಗಿಲ್ಲ. ಅದಕ್ಕಾಗಿ ಏನು ಮಾಡಿ, ಈ ಅಪ್ರೋಚಲ್ಲಿ ಯಾವ್ದು ನಿಮ್ಗೆ ಚಂದ ಅನಿಸುತ್ತೆ, ಯಾವ್ದು ವಿಚ್ ಅಪ್ರೋಚ್ ಇಸ್ ಗುಡ್ ಫಾರ್ ಯು ಅದನ್ನು ಚಾಯ್ಸ್ ಮಾಡಿ. ಅದು ಚೂಸ್ ಮಾಡಿ ಆದಮೇಲೆ ಕಂಪಲ್ಸರಿಯಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ SDG, ಬಡ್ಜೆಟ್, ಎಕನಾಮಿಕ್ ಸರ್ವೆ, DPSP, ಫಂಡಮೆಂಟಲ್ ರೈಟ್ಸ್, ಯಾವುದಾದ್ರೂ ಒಂದು ವರದಿ, ನೀತಿ ಆಯೋಗದ ರೀಸೆಂಟ್ ಇಷ್ಟನ್ನು ಕಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮಲ್ಲಿ ಡೇಟಾ ಸಿಗುತ್ತೆ. ಪೇಪರ್ 2 ತುಂಬ ಹೆಲ್ಪ್ ಆಗುತ್ತೆ. ಪೇಪರ್ 2ನ ಮಾದರಿಯನ್ನು ನೀವು ಪೇಪರ್ 1ಗೆ ಹೆಂಗೆ ಅಪ್ರೋಚ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ಅದೇ ರೀತಿಯಾಗಿ ಟ್ರಾನ್ಸ್ಲೇಷನ್ ಈಗ ಎಸ್ಸೆ ಆಯಿತು. ಈ ಟ್ರಾನ್ಸ್ಲೇಷನ್ ಏನು ಮಾಡಬೇಕು? ಟ್ರಾನ್ಸ್ಲೇಷನ್ ಅಂದರೆ ನೋಡ್ರಿ, ಪರ್ ಡೇ 5 ವರ್ಡ್ಸ್ ಅಂತೂ ಕಲೆಕ್ಟ್ ಮಾಡಿ. ಇದು ಇನ್ನೂ ಆ ಎಕ್ಸಾಮ್ ಬರೋಷ್ಟೊತ್ತಿಗೆ ಅರೌಂಡ್ ನಿಮಗೆ ಒಂದು 1000 ವರ್ಡ್ ಲಿಮಿಟ್ಸ್ ಥರ ಆಗಿಬಿಟ್ಟಿರುತ್ತೆ. ಸೊ ಪರ್ ಡೇ 5000 ವರ್ಡ್ಸ್ ಅಂತ ಅಂದರೆ ಇನಿಷಿಯಲ್ ಇದ್ದವ್ರಿಗೆ. ಸೊ ಇಲ್ಲೇನಾಗುತ್ತೆ, ಇಂಗ್ಲೀಷ್ ಮೀಡಿಯಮ್ ಇದ್ದವ್ರಿಗೆ ಕನ್ನಡ ಮೀಡಿಯಮ್ ಇದ್ದವ್ರಿಗೆ ಇಂಗ್ಲೀಷ್. ಯಾವ ಥರ, ಈಗ ಯಾವುದೋ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದ್ತಿರ್ತಾರೆ ಅಥವಾ ಬುಕ್ ಓದ್ತಿರ್ತಾರೆ, ಅಂದರೆ 6 to 12 ಬುಕ್ ಓದ್ತಿರಲ್ಲ ಈ ಪೇಪರ್ 1 ಪೇಪರ್ 2 ಸಲುವಾಗಿ. ಸೊ ಅಲ್ಲಿ ಕೆಲವೊಂದು ವರ್ಡ್ಗಳು ತುಂಬ ಹೆಕ್ಟಿಕ್ ಅನಿಸ್ತಿರುತ್ತೆ. ಈ ವರ್ಡ್ ಹಾಕಿದ್ರೆ ನನಗೆ ಗುಡ್ ಅನಿಸುತ್ತೆ, ಈ ವರ್ಡ್ ಹಾಕಿದ್ರೆ ನನಗೆ ಓಕೆ ಇದು ಮಾರ್ಕ್ಸ್ ಚೆನ್ನಾಗಿ ಕೊಡ್ಬೋದು, ಈ ವರ್ಡ್ಸ್ ನನಗೆ ಚಂದ ಅನಿಸ್ಬೋದು. ಅಂಥ ಟೈಮಲ್ಲಿ ನೀವು ಅದನ್ನು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ಕನ್ನಡದಿಂದ ಇಂಗ್ಲೀಷು, ಇಂಗ್ಲೀಷಿಂದ ಕನ್ನಡ ಈ ಥರ ಮಾಡಿ. ಈ ಥರ ಮಾಡಿದಾಗ ಏನಾಗ್ಬಿಡುತ್ತೆ, ನಿಮ್ಗೆ ತುಂಬ ಅಂದರೆ ಲೇಟ್ ಒಂದೇ ಸರಿ ಕಲಿಯೋದಕ್ಕಿಂತ ನಿಧಾನವಾಗಿ ಕಲಿತಾಗ ಏನಾಗುತ್ತೆ, ಅವನ್ನ ಬಳಕೆ ಮಾಡೋದ್ರಿಂದ ಸೊ ಸರ್ವಿಸು, ಪ್ರೊಫೆಷನಲಿಸಮ್ ಇಂಥ ವರ್ಡ್ಸ್ ಬಳಸಿ. ಇವೇ ಕೇಳ್ತಾರೆ ಆಲ್ಮೋಸ್ಟ್. ಏನಾಗುತ್ತೆ, ರಿಪೀಟೆಡ್ ವರ್ಡ್ಸ್ ಬಂದುಬಿಡುತ್ತೆ. ರಿಪೀಟೆಡ್ ವರ್ಡ್ಸ್ ಬಂದಾಗ ನಿಮಗೆ ಸಡನ್ನಾಗಿ ನಿಮಗೆ ಒಂದು ಫ್ಲೋನೆಸ್ ಇರುತ್ತಲ್ಲ, ಅದು ಕಟ್ ಆಗಲ್ಲ. ಸೊ ಹಾಗಾಗಿ ನೀವು ಟ್ರಾನ್ಸ್ಲೇಷನ್ ಮೇಲೆ ವರ್ಕ್ ಮಾಡೋದಾದರೆ ಈ ಥರ ವರ್ಡ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಯಾವುದೋ ಪ್ರಜಾವಾಣಿ ಅಥವಾ ಡೆಕ್ಕನ್ ಹೆರಾಲ್ಡು ಇನ್ನು ನಿಮ್ಮ ಬುಕ್ಸ್ ಎಲ್ಲ ಓದ್ತಿರ್ಬೇಕಾದ್ರೆ ಆ ಟೈಮಲ್ಲಿ ನಿಮಗೆ ಯಾವುದಾದ್ರೂ ಒಂದು ವರ್ಡ್ಸ್ ಚೆನ್ನಾಗಿ ಅನಿಸ್ತಾ ಅದನ್ನು ನೋಟ್ ಮಾಡ್ಕೊಂಡು ಅದಕ್ಕೆ ಏನು ಇಂಗ್ಲೀಷಲ್ಲಿ ಅಂತಾರೆ ಅಥವಾ ಇಂಗ್ಲೀಷ್ ವರ್ಡಲ್ಲಿ ಅದಕ್ಕೆ ಏನು ಕನ್ನಡದಲ್ಲಿ ವರ್ಡ್ ಮೀನಿಂಗ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ, ಒಂದು 4-5 ಎಸ್ಸೆಗಳನ್ನ ನಾ ಒಂದು 5 ಎಸ್ಸೆಗಳನ್ನ ಪ್ರಾಕ್ಟೀಸ್ ಮಾಡೋಣ. 5 ಎಸ್ಸೆ ಯಾವುದ್ರ ಮೇಲೆ ಅಂದರೆ, ಈಗ ರೀಸೆಂಟಾಗಿ AI, ಆಮೇಲೆ ವಿಕಸಿತ ಭಾರತ, ಆಮೇಲೆ ಟ್ರಾಫಿಕ್ ಕಂಟ್ರೋಲ್, ಇವು ಮಹಿಳಾ ಸಬಲೀಕರಣ, ಆಮೇಲೆ ಟ್ಯಾರಿಫ್ ವಾರ್. ನಿಮ್ಗೆ ಯಾವ್ದು ಎಸ್ಸೆ ನೆಕ್ಸ್ಟ್ ಇದಕ್ಕೆ ಬೇಕು ಒಂದು ಫೀಡ್ಬ್ಯಾಕ್ ಕೊಡಿ. ಸೊ ಅದರಲ್ಲಿ ಕಮೆಂಟಲ್ಲಿ ಹೇಳಿ ಯಾವ್ದು ನಿಮ್ಗೆ ಎಸ್ಸೆ, ಈ ನೆಕ್ಸ್ಟ್ ಎಸ್ಸೆ ಇವು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ವಿಕಸಿತ ಭಾರತ ಅಥವಾ ನೀವು ಒಂದೆರಡು ಯಾವುದಾದ್ರೂ ಎಸ್ಸೆ ಟಾಪಿಕ್ಸ್ ಇದ್ರೆ ನೀವು ಹೇಳಿ, ಅದ್ರ ಮೇಲೆ ಪ್ರಿಪೇರ್ ಆಗಿಬಿಟ್ಟು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಎಸ್ಸೆನ ಸ್ಟಾರ್ಟ್ ಮಾಡೋಣ ನೆಕ್ಸ್ಟಿಂದ. ಈಗ ಏನು ಹೇಳಿದ್ದೀನಲ್ಲ ಇದನ್ನು ಅಪ್ರೋಚ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.